ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಈ ಸೃಷ್ಟಿಯೇ ವಿಸ್ಮಯಗಳ ಸಾಗರ. ಇದೆಲ್ಲ ಹೀಗೆ ಏಕೆ ಎಂದು ಪ್ರಶ್ನಿಸಿ ಉತ್ತರ ಪಡೆಯುವಷ್ಟರಲ್ಲಿ ಎಷ್ಟೋ ಜನರ ಜೀವನವೇ ಸಮಾಪ್ತಿಯಾಗಿ ಹೋಗ್ಬಿಡುತ್ತೆ. ಆದರೆ ಉತ್ತರ ದೊರಕೋದು ಮಾತ್ರ ದುಸ್ತರ ಅಂತಲೇ ಹೇಳ್ಬೋದು. ಈ ಸೃಷ್ಟಿಯ ವಿಸ್ಮಯದ ಉತ್ತರ ಹುಡುಕೋದು ಅಥವಾ ಅದರ ಬಗೆಗಿನ ಜಿಜ್ಞಾಸೆ ನೆನ್ನೆ ಇಂದಿನದಲ್ಲ, ತಲತಲಾಂತರದ್ದು. ಈ ವಿಸ್ಮಯ ಭರಿತ ಲೋಕದ ಬಗ್ಗೆ ನಮ್ಮ ಆಲೋಚನೆ, ಕಂಡಿದ್ದು, ಕೇಳಿದ್ದು, ಅನುಭವಿಸಿದ್ದು ಎಲ್ಲದರ ವಿಚಾರ ತಲೆಯಲ್ಲಿಟ್ಟು ಚಿಂತಿಸುವುದರೊಳಗೆ ಯುಗಗಳೇ ಕಳೆದು ಹೋಗುತ್ತೆ. ನಮಗೆ ಇಲ್ಲಿ ಕಾಣುವ ಪ್ರಾಕೃತಿಕ ವಸ್ತುಗಳಲ್ಲೆಲ್ಲದರಲ್ಲೂ ಕೂಡ ಒಂದೊಂದು ಅಚ್ಚರಿ, ಒಂದೊಂದು ವಿಸ್ಮಯ. ಸೂರ್ಯ, ಚಂದ್ರ, ಗ್ರಹ, ತಾರೆ, ಬೆಟ್ಟ, ಗುಡ್ಡ, ಕಡಲು, ಅಲೆ, ಮಳೆ, ಮೋಡ, ಮಿಂಚು, ಇಳೆ, ಗುಡುಗು, ಸಿಡಿಲು ಮುಂತಾದ ಎಲ್ಲ ವಿಚಾರಗಳಲ್ಲೂ ಕೂಡ ಅವುಗಳ ಒಂದು ಕಾರ್ಯವೈಖರಿಯಲ್ಲೂ ಕೂಡ ಒಂದೊಂದು ಅಚ್ಚರಿಯನ್ನ, ಒಂದೊಂದು ವಿಸ್ಮಯವನ್ನ ನಾವು ಕಾಣ್ತಾನೆ ಇದ್ದೀವಿ. ಇಂತಹುದೇ ಒಂದು ವಿಸ್ಮಯ ಲೋಕದ ಅಚ್ಚರಿಯ ವಿವರಣೆಯನ್ನ ಈ ಕಗ್ಗ ಕೊಡುತ್ತೆ. ಈ 56ನೇ ಕಗ್ಗ ಹೀಗಿದೆ. ಮೇಲಿಂದ ನಕ್ಷತ್ರ ಜಯಘೋಷ ಸುತ್ತಣಿಂ ಭೂಲೋಕದರಚು ಕೆಳಗಿಂ ಮೂಳೆಯಳುವು ಕೇಳಬರುತೀ ಮೂರು ಕೂಗೆನ್ನ ಹೃದಯದಲ್ಲಿ ಮೇಳೈಸುತ್ತಿದೆ ಸಂತೆ ಮಂಕುತಿಮ್ಮ ಮಂಕುತಿಮ್ಮ. ನೋಡಿ, ಪ್ರಪಂಚದ ವ್ಯಾಪಾರವೆಲ್ಲದರಲ್ಲೂ ಕೂಡ ಇಂತಹ ವಿಸ್ಮಯವನ್ನು ನಾವು ಕಾಣ್ತಾ ಹೋಗ್ತೇವೆ. ಸುಂದರವಾದ ಮುಖದ ಹಿಂದೆ ಕಹಿಯ ಮನಸ್ಸು, ವಿಶಾಲವಾದ ಶರೀರದಲ್ಲಿ ಸಂಕುಚಿತ ಮನಸ್ಸು. ಅಂದ್ರೆ ಎಲ್ಲ ಆಟ ಈ ಮನಸ್ಸಿನದ್ದೇ. ನುಡಿದಂತೆ ನಡೆಯನು ಮನುಷ್ಯ, ಯೋಚಿಸಿದಂತೆ ಬಾಳನು ಮನುಷ್ಯ. ಅವನ ಯೋಚನಾ ಲಹರಿಯೇ ವಿಭಿನ್ನ ವಿಸ್ಮಯ, ಪ್ರಾಕೃತಿಕ ಅಚ್ಚರಿಯ ತರಹ. ಈ ಕಗ್ಗದಲ್ಲಿ DVG ಅವರು ಮನಸ್ಸಿನ ಸಂತೆಯ ಬಗ್ಗೆ ಮಾತನಾಡ್ತಾರೆ. ನಮ್ಮ ಎಷ್ಟೋ ಜನರ ಮನಸ್ಸು ಸಂತೆಯಾಗೋಗ್ಬಿಟ್ಟಿದೆ. ಅಂದ್ರೆ ಗದ್ದಲ, ಅಬ್ಬರ, ಒಂದು ರೀತಿಯಲ್ಲಿ ಆ ಸಂತೆಯಲ್ಲಿ ಇರ್ತಕ್ಕಂತಹ ಎಲ್ಲ ಒಂದು ಗೋಜಲುಗಳು ನಮ್ಮ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಕಲುಷಿತವಾಗ್ಬಿಟ್ಟಿದೆ ನಮ್ಮ ಮನಸ್ಸು. ಏಕೋ ಎಲ್ಲ ಕಡೆ ಅಲ್ಲೋಲ ಕಲ್ಲೋಲದ ವಾತಾವರಣ. ಆಗಸದಲ್ಲಿ ತಾರೆಯರ ಜಯಘೋಷ ಅಂದ್ರೆ ನಕ್ಷತ್ರಗಳ ಮಿನುಕಾಟ, ಸುತ್ತಲೂ ನಾವಿರುವಂತಹ ಭೂಲೋಕದಲ್ಲಿ ಅರಚು, ಅಬ್ಬರ ಮತ್ತು ಕೋಲಾಹಲ, ಕೆಳಗಿನಿಂದ ಮೂಳೆಗಳ ಅಳು ಮನಸ್ಸನ್ನ ತಲ್ಲಣಗೊಳಿಸುತ್ತೆ. ಈ ಮೂರು ಕೂಗುಗಳು ಹೃದಯದಲ್ಲಿ ಗೂಡು ಮಾಡಿ ಸಂತೆಯನ್ನ ಏರ್ಪಡಿಸಿ ಗೊಂದಲಗಳನ್ನೇ ಸೃಷ್ಟಿಸಿಬಿಡುತ್ತೆ. ಈ ಮನುಷ್ಯನ ಈ ಮನಸ್ಸಿನ ಸಂತೆಯನ್ನ ಶಮನ ಮಾಡೋದು ಹೇಗೆ? ಹಾಗಾದ್ರೆ ಆ ಪರಮಾತ್ಮ ಮನುಷ್ಯನಿಗೆ ಸರಿ ತಪ್ಪುಗಳ ಅರಿವನ್ನ ಕೊಟ್ಟಿದ್ದಾನಲ್ವಾ? ಅದರ ಅನುಸಾರ ಮಾಡಿದ್ರೆ ಆಯ್ತು. ತುಂಬಾ ಸುಲಭ. ಕೆಟ್ಟ, ಗೊಂದಲಕ್ಕೆ ಈಡು ಮಾಡುವಂತಹ ವಿಚಾರಗಳನ್ನ ಬಿಟ್ಟುಬಿಟ್ಟು ವೈಚಾರಿಕ ಶುದ್ಧತೆಯನ್ನ ಪಡೆಯುತ್ತಾ ನಮ್ಮ ಗಮನ ಹರಿಸಬೇಕು, ನಮ್ಮ ಗಮನ ಇರಬೇಕು. ಅಂತಹ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ನಮ್ಮ ಪ್ರಯಾಸವಿರಬೇಕಾಗತ್ತೆ. ಅದು ಹೇಗೆ ಅಂತಂದ್ರೆ ಸರಿಯಾದ ಓದು, ವಿದ್ಯಾಭ್ಯಾಸ, ಅಭ್ಯಾಸ, ಆಚಾರ, ವಿಚಾರ, ಸ್ನೇಹ, ಸಂಬಂಧಗಳು, ಪೂಜೆ, ಧ್ಯಾನ ಇದೆಲ್ಲವೂ ಕೂಡ ಆ ಸಾಧನೆಗೆ ಸಾಧನ. ಮನಸ್ಸೆಂಬ ಮರ್ಕಟವನ್ನ ಹತೋಟಿಗೆ ತರೋದೇ ತುಂಬಾ ಕಷ್ಟಕರವಾದಂಥ ವಿಚಾರ. ಪ್ರತಿಯೊಬ್ಬರ ಮನಸ್ಸಿನ ಯೋಚನೆ ವಿಚಿತ್ರ ಮತ್ತೆ ವಿಭಿನ್ನ. ಅದಕ್ಕೆ ಚೌಪದಿಯ ಬ್ರಹ್ಮ ದಿನಕರ ದೇಸಾಯಿ ಅವರು ಹೇಳ್ತಾರಲ್ವಾ, ಅವರವರ ಮನದಂತೆ ದೃಷ್ಟಿಯೂ ಬೇರೆ, ಕವಿಯ ಕಣ್ಣಿಗೆ ಚಂದಿರ ಹೆಂಡತಿಯ ಮೋರೆ, ಆಡುವ ಮಕ್ಕಳಿಗವ ಬಾಂದಳದ ಚೆಂಡು, ವಿಜ್ಞಾನಿಗಳಿಗೆ ಬರೀ ಕಲ್ಲುಗುಂಡು. ಎಷ್ಟು ಸುಂದರ ನೋಡಿ. ಸಾಗುತ್ತಿರುವ ಈ ಪ್ರಪಂಚದ ಗಾಲಿಯನ್ನ ಸರಿಯಾಗಿ ನಡೆಸಿಕೊಂಡು ಹೋಗುವುದು ಅವರವರ ಕೈಯಲ್ಲೇ ಇದೆ. ಸಾಧನೆಗೆ ಅಡ್ಡಿಯಾಗುವ, ಮನಸ್ಸಿಗೆ ಗೋಜಲನ್ನ ತರುವಂತಹ ಯಾವುದೇ ಸಂಗತಿಯನ್ನ ವಿಚಾರ ಮಾಡಬಾರದು. ಮನಸ್ಸನ್ನ ತಿಳಿಯಾಗಿಸಿಕೊಳ್ಬೇಕು. ನಿರ್ಮಲ ಚಿತ್ತದಿಂದ ಮಾತ್ರ
ಈ ವಿಸ್ಮಯದ ಗೋಜಲಿಗೆ ಹೋಗದೆ ಮನಸ್ಸೆಂಬ ಸಂತೆಯಿಂದ ದೂರ ಸರಿಯಬಹುದು ಅಂತ ಹೇಳ್ತಾರೆ DVG ಅವರು. ಇಲ್ಲಿ ಈ ಕಗ್ಗದ ವಿವರಣೆ ಬಹಳ ಸುಲಭ ಮತ್ತೆ ಬಹಳ ತರ್ಕಕ್ಕೆ ಈಡು ಮಾಡುವಂಥದ್ದು. ಮೇಲಿಂದ ನಕ್ಷತ್ರ ಜಯಘೋಷ ಸುತ್ತಣಿಂ, ಭೂಲೋಕದರಚು ಕೆಳಗಿನಿಂ ಮೂಳೆಯಳವು, ಕೇಳಿ ಬರುತ್ತೀ ಮೂರು ಕೂಗೆನ್ನ ಹೃದಯದಲ್ಲಿ, ಮೇಳೈಸುತ್ತಿದೆ ಸಂತೆ ಮಂಕುತಿಮ್ಮ. ಏಕೋ ಎಲ್ಲಾ ವಿಚಾರಗಳಲ್ಲೂ ಸ್ವಲ್ಪ ಅಲ್ಲೋಲ ಕಲ್ಲೋಲ ಇದ್ದಂತೆ ಕಾಣುತ್ತೆ. ಆಕಾಶದಿಂದ ನಕ್ಷತ್ರಗಳ ಜಯಘೋಷ ಕೇಳಿಬರುತ್ತೆ. ಸುತ್ತಲೂ ನಾವಿರುವಂತಹ ಈ ಭೂಲೋಕದಲ್ಲಿ ಅರಚು ಅಬ್ಬರ ಕಾಣಿಸುತ್ತೆ. ಕೆಳಗಡೆ ಮೂಳೆಗಳ ಅಳು ಮನಸ್ಸನ್ನ ತಲ್ಲಣಗೊಳಿಸುತ್ತೆ. ಈ ಮೂರು ಕೂಗುಗಳು ಕೂಡ ಹೃದಯದಲ್ಲಿ ಸೇರಿಕೊಂಡು ಒಂದು ದೊಂಬಿಯನ್ನ ಉಂಟು ಮಾಡುತ್ತೆ, ಸಂತೆಯನ್ನ ಉಂಟು ಮಾಡುತ್ತೆ, ಮನಸ್ಸನ್ನ ಅಸ್ಥಿರಗೊಳಿಸುತ್ತೆ. ಈ ಮನಸ್ಸು ಅಸ್ಥಿರವಾದಾಗ ಪರಮಾರ್ಥ ಸಾಧನೆ ಆಗೋಲ್ಲ, ಪರಮಾರ್ಥ ಸಿದ್ಧಿಸೋಲ್ಲ. ಎಷ್ಟು ಸುಂದರವಾದಂಥ ಈ ಕಗ್ಗದಲ್ಲಿ ಬಹಳ ಸುಂದರವಾಗಿ ಮನುಷ್ಯ ಹೇಗಿರಬೇಕು, ಆ ಪರಮಾತ್ಮ ಕೊಟ್ಟಿರುವಂತಹ ನಮಗೆ ಅತ್ಯದ್ಭುತವಾದಂತಹ ಕಾಣಿಕೆಯ ಸರಿ ಮತ್ತೆ ತಪ್ಪನ್ನ ಅರಿತುಕೊಳ್ಳೋದು. ಹಾಗೆ ಅರಿತಾಗ ಮಾತ್ರ ಸರಿಯಾದನ್ನೇ ಆರಿಸ್ಕೊಂಡು ತಪ್ಪನ್ನ ಬಿಡುವಂತಹ ವೈಚಾರಿಕ ಅನುಭವ ನಮ್ಮೆಲ್ಲರಿಗೂ ಬರಬೇಕು ಅಂತಕ್ಕಂಥ ಒಂದು ಮಹದಾಸೆಯನ್ನ ಇಲ್ಲಿ DVG ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮುಂದಿನ ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.